ರಾಜ್ಯ ರಾಜಕಾರಣದಲ್ಲಿ ಸೈಟ್ ಫೈಟ್ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಆದೇಶ ಕೊಟ್ಟಿದ್ದು. ಕಾಂಗ್ರೆಸ್ನ ನಾಯಕರು ಅಬ್ಬರಿಸಿ ಒಬ್ಬರು, ಅದರಲ್ಲೂ ಕೂಡ ಐವಾನ್ ಡಿಸೋಜಾ ಅಂತೂ ದೊಡ್ಡ ಮಟ್ಟದ ಹೇಳಿಕೆಯನ್ನು ಕೊಟ್ಟಿದ್ರು. ಬಾಂಗ್ಲಾ ಪರಿಸ್ಥಿತಿ ಬಂದುಬಿಡುತ್ತೆ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ರು. ಈ ಬೆನ್ನಲ್ಲೇ ಮೇಲ್ಮನೆ ಸದಸ್ಯ ಐವಾನ್ ಡಿಸೋಜಾ ವಿವಾದಾತ್ಮಕ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ. ಮಂಗಳೂರಿನ ವೆಲ್ಲೆಸ್ಸಿ ಆದಲ್ಲಿರುವಂತಹ ಅವರ ನಿವಾಸದ ಮೇಲೆ ಕಲ್ಲು ತೂರಾಟವನ್ನು ಮಾಡಲಾಗಿದೆ. ಬೈಕ್ನಲ್ಲಿ ಬಂದಂತಹ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಆಗಿದೆ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಯಾವ ರೀತಿ ಕಲ್ಲು ಐವಾನ್ ಡಿಸೋಜಾ ಅವರ ನಿವಾಸದಲ್ಲಿ ಬಿದ್ದಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಐವಾನ್ ಡಿಸೋಜಾ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆಗ್ರಹಿಸಿದ್ದಕ್ಕೆ ಮಂಗಳೂರಿನಲ್ಲಿ ದೊಡ್ಡ ಹೋರಾಟ ಮಾಡಿದರು. ಆ ಸಂದರ್ಭದಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಬಿಟ್ರು. ಬಂಗಾಳದಲ್ಲಿ ಪರಿಸ್ಥಿತಿ ಹೆಂಗೆ ಬಂತು, ಜನ ಹೆಂಗೆ ರೊಚ್ಚಿಗೆದ್ದು ಪ್ರಧಾನಿ ನಿವಾಸಕ್ಕೆ ನುಗ್ಗಿಬಿಟ್ರು, ಅದೇ ರೀತಿ ರಾಜ್ಯದಲ್ಲೂ ಆಗುತ್ತೆ, ರಾಜಭವನಕ್ಕೆ ನುಗ್ಗಿಬಿಡ್ತಾರೆ ಎನ್ನುವಂತಹ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ಗೆ ವ್ಯಾಪಕ ಖಂಡನೆ ಕೂಡ ವ್ಯಕ್ತವಾಯಿತು. ಅದಾದಮೇಲೆ ಐವಾನ್ ಡಿಸೋಜಾ ಅವರು ಸಾರಿ ಕೇಳಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂತು. ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಐವಾನ್ ಡಿಸೋಜಾ ಅವರ ಮನೆಗೆ ಇಬ್ಬರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖಪಾಲ್, ಐವಾನ್ ಡಿಸೋಜಾ ಅವರ ಮನೆಗೆ ಕಲ್ಲು ತೂರಾಟ ಆಗಿದೆ, ಡೀಟೇಲ್ಸ್ ಏನೆಲ್ಲ ಸಿಗ್ತಾ ಇದೆ ಅಂತ? ಪ್ರೇಮು, ಇತ್ತೀಚೆಗೆ ಯಾವ ಕಾರಣಕ್ಕಾಗಿ ಒಂದು ಐವಾನ್ ಡಿಸೋಜರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆಯನ್ನ ಖಂಡಿಸಿ ವ್ಯಾಪಕವಾದಂತಹ ವಿರೋಧ ವ್ಯಕ್ತ ಆಗಿತ್ತು. ಜೊತೆಗೆ ಐವಾನ್ ಡಿಸೋಜರ ಮೇಲೆ ಎಫ್ಐಆರ್ ದಾಖಲಿಸಬೇಕನ್ನುವಂತ ಒತ್ತಾಯವಿತ್ತು. ಈವರೆಗೂ ಎಫ್ಐಆರ್ ದಾಖಲಾಗಿಲ್ಲ. ಅದರ ಜೊತೆಗೆ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟವನ್ನು ಇವತ್ತು ಆಯೋಜನೆ ಮಾಡಿದೆ. ಹೀಗಾಗಿ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ದುಷ್ಕರ್ಮಿಗಳು ಬೈಕಲ್ಲಿ ಬಂದು ಇಬ್ರು ಕಲ್ಲು ತೂರಾಟ ಮಾಡಿದ್ದಾರೆ. ಒಂದು ಕಲ್ಲನ್ನ ಎಸೆದಿದ್ದಾರೆ, ಆದ್ರೆ ಅದು ಕಿಟಕಿಯ ಫ್ರೇಮಿಗೆ ಬಿದ್ದಿರುವಂತ ಕಾರಣಕ್ಕಾಗಿ ಯಾವುದೇ ತೊಂದರೆಗಳಾಗಿಲ್ಲ. ಕಲ್ಲು ತೂರಾಟದಿಂದ ಯಾವುದೇ ಹಾನಿ ಆಗಿಲ್ಲ. ಆದ್ರೆ ಐವಾನ್ ಡಿಸೋಜರ್ ಅವರ ಮನೆಗೆ ಈ ರೀತಿಯಾದಂತ ಕೃತ್ಯ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ದುಷ್ಕರ್ಮಿಗಳು ಬೈಕಲ್ಲಿ ಬಂದು ಈ ರೀತಿಯಾಗಿ ಐವಾನ್ ಮನೆಗೆ ಕಲ್ಲು ಬಿಸಾಡಿ ಹೋಗಿರುವಂತದ್ದು. ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವಂತ ಐವಾನ್ ಡಿಸೋಜರ್ ಅವರ ಮನೆ. ಇದೇ ಕಾರಣಕ್ಕಾಗಿ ಆಗಿರುವಂತ ಸಾಧ್ಯತೆ ಇದೆ. ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಇದು ಯಾರು ಮಾಡಿರುವಂತ ಕೃತ್ಯ ಅನ್ನುವಂಥದ್ದು ಇನ್ನಷ್ಟೇ ಬೆಳಕಿಗೆ ಬರಬೇಕಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.